ಹೋದ್ರೂ ಕೂಡ ತಾಯ್ನಾಡಿಗಿಂತ ದೊಡ್ಡದು ಅನ್ನೋದು ಯಾವುದು ಇಲ್ಲ ಅಂತ ಹೇಳ್ತಾರೆ. ಜನ್ಮಭೂಮಿ ಅನ್ನೋದು ಆ ನೆನಪುಗಳಿಗೆ ಮಾತ್ರ ಅಲ್ಲ, ಅದೊಂದು ಭಾವನಾತ್ಮಕ ಸಂಬಂಧ ಅಂತಾನೆ ಹೇಳ್ಬೋದು. ನಾವು ಎಲ್ಲೇ ಹೋದ್ರೂ ಕೂಡ ನೆಮ್ಮದಿ ಅನ್ನೋದು ಸಿಗಲ್ಲ, ಆದ್ರೆ ನಮ್ಮ ತಾಯ್ನಾಡು ಹುಟ್ಟೂರಲ್ಲಿ ಬಂದ್ರೆ ಅದೇನೋ ಒಂದು ಸಂತೋಷ, ನೆಮ್ಮದಿ ಅಂತಾನೆ ಹೇಳ್ಬೋದು. ಇದೇ ವಿಷಯವಾಗಿ ಈಗ ನಟಿ ಗೀತಾ ಇವರ ಬಗ್ಗೆ ತಿಳ್ಕೊಳ್ಳೋಣ. ನಟಿ ಗೀತಾ ಆ ಕಾಲದಲ್ಲೇ 80-90ರ ದಶಕದಲ್ಲಿ ನಟಿಸಿದ್ದ ಒಳ್ಳೆಯ ನಟಿ ಗೀತಾ. ಗೀತಾ ವಿಷ್ಣುವರ್ಧನ್, ಅಂಬರೀಶ್ ಹಾಗೆ ಕರಾಟೆ ಕಿಂಗ್ ಶಂಕರ್ ನಾಗ್, ಅನಂತ್ ನಾಗ್ ಇವರ ಜೊತೆ ನಟಿಸಿದ್ದಾರೆ. ಆ ಕಾಲದಲ್ಲಿಯೇ ಎಲ್ಲಾ ಟಾಪ್ ನಟರು ಇವರೆಲ್ಲದರ ಜೊತೆ ನಟಿಸಿದಂತಹ ಟಾಪ್ ನಟಿ ಆಗ್ತಾರೆ ಗೀತಾ. ಹೀಗೆ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದ ಗೀತಾ ಸ್ವಲ್ಪ ಕಾಲ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ. ನಂತರ ಅಲ್ಲಿಂದ ವಾಪಸ್ ಬಂದು ಮತ್ತೆ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗ್ತಾರೆ. ನಟಿ ಗೀತಾ ಎಲ್ಲಿಗೆ ಹೋದ್ರು ಅಲ್ಲಿ ಐಷಾರಾಮಿ ಜೀವನದಲ್ಲಿ ಇದ್ರು. ಹಾಗಿದ್ರು ಕೂಡ ಅದನ್ನ ಬಿಟ್ಟು ಯಾಕೆ ಬಂದ್ರು, ಇವರ ಸಿನಿ ಜರ್ನಿಯಲ್ಲಿ ಹೇಗಿತ್ತು ಅಥವಾ ಇವರ ಸಿನಿ ಜರ್ನಿ ಹೇಗೆ ಆರಂಭ ಆಯ್ತು, ಇವರ ವೈಯಕ್ತಿಕ ಬದುಕು ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೊಳ್ಳೋಣ. ನಟಿ ಗೀತಾ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ. ನಟಿ ಗೀತಾ ಅವಕಾಶಕ್ಕಾಗಿ ಎಲ್ಲೂ ಕೂಡ ಹೋಗ್ಲಿಲ್ಲ, ಆದ್ರೆ ಅವಕಾಶಗಳು ಇವರನ್ನೇ ಹುಡುಕಿಕೊಂಡು ಬಂದ್ವು. ಆ ಕಾಲದಲ್ಲಿ ಈ ನಟಿ ಗೀತಾ ಮುದ್ದಾಗಿ ಸುಂದರವಾಗಿದ್ದ ನಟಿ. ಹಾಗಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. 1978ರಲ್ಲಿ ಭೈರವಿ ಅನ್ನುವ ತಮಿಳು ಸಿನಿಮಾದ ಮೂಲಕ ರಜನಿಕಾಂತ್ ತಂಗಿ ಪಾತ್ರದಲ್ಲಿ ನಟಿ ಗೀತಾಗೆ ಅವಕಾಶ ಸಿಗುತ್ತೆ. ಆ ಸಮಯದಲ್ಲಿ ನಟಿ ಗೀತಾ 7ನೇ ತರಗತಿ ಓದ್ತಾ ಇರ್ತಾರೆ. ನಂತರ ನಟಿ ಗೀತಾ ಸಿನಿಮಾ ರಂಗದಲ್ಲಿ ಪೂರ್ತಿಯಾಗಿ ಆಕ್ಟಿವ್ ಆಗಿ ಬಿಡ್ತಾರೆ. ಆಗ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಪೂರ್ತಿ ಗಮನ ಕೊಡದೆ ಡಿಸ್ಕಂಟಿನ್ಯೂ ಮಾಡ್ತಾರೆ. ನಂತರ ಗೀತಾ ತೆಲುಗು, ತಮಿಳು, ಮಲಯಾಳಂ, ಕನ್ನಡ, ಹಿಂದಿಯಲ್ಲಿ ಕೂಡ ಕೆಲವು ಸಿನಿಮಾಗಳಲ್ಲಿ ಅಂದ್ರೆ ಸೌತ್ನ ಎಲ್ಲಾ ಭಾಷೆಗಳಲ್ಲಿ ಕೂಡ ನಟನೆ ಮಾಡ್ತಾರೆ. ಇವರಿಗೆ ಸ್ವಲ್ಪ ಯಶಸ್ಸು ಸಿಕ್ಕಿದ್ದು ಅಂದ್ರೆ ಮಲಯಾಳಂನ ಪಂಚಾಗ್ನಿ ಸಿನಿಮಾ ಮೂಲಕ. ಈ ಸಿನಿಮಾದಲ್ಲಿ ನಟಿ ಗೀತಾ ನಕ್ಸಲೈಟ್ ಪಾತ್ರ ಮಾಡಿರ್ತಾರೆ. ಹಾಗಾಗಿ ಈ ಸಿನಿಮಾ ನಟಿ ಗೀತಾಗೆ ಯಶಸ್ಸು ತಂದುಕೊಡುತ್ತೆ. ಹೀಗೆ ಸಿನಿಮಾ ರಂಗದಲ್ಲಿ ಸಾಲು ಸಾಲು ಅವಕಾಶ ಬಂದ ನಟಿ ಗೀತಾ ಬ್ಯುಸಿ ಆಗಿ ಬಿಡ್ತಾರೆ. ನಂತರ ಕನ್ನಡ ಚಿತ್ರರಂಗ ಅದಕ್ಕೆ ಹೇಗೆ ಎಂಟ್ರಿ ಕೊಟ್ರು ಅಂತ ಅಂದ್ರೆ ಅದು ಕಾಳಿಂಗ ಅನ್ನುವಂತಹ ಸಿನಿಮಾ ಮೂಲಕ, ಅದು ವಿಷ್ಣುವರ್ಧನ್ ಅವರ ಜೊತೆಗೆ. ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ಸಾಲು ಸಾಲಾಗಿ ದೊಡ್ಡ ನಟರ ಜೊತೆ ಹೀರೋಯಿನ್ ಆಗಿ ನಟನೆಯನ್ನ ಕೂಡ ಮಾಡ್ತಾರೆ. ಹೀರೋಯಿನ್ ಆಗಿ ಅಂತ ಅಂದ ಕೂಡಲೇ ನೆನಪಿಗೆ ಬರೋದು ಯಾವ ಸಿನಿಮಾಗಳಪ್ಪ ಅಂತ ಅಂದ್ರೆ ಆಕಸ್ಮಿಕ, 2 ರೇಖೆಗಳು, ಶ್ರೀನಾಥ್ ಅವರ ಜೊತೆಗಿನ ಹಾಗೂ ಅಣ್ಣ ಅವರ ಜೊತೆಗೆ, ಧ್ರುವ ತಾರೆ, ಅಂಬರೀಶ್ ಅವರ ಜೊತೆಗೆ ಮೃಗಾಲಯ, ಹಾಗೇನೆ ಅನುರಾಗ ಅರಳಿತು, ಶ್ರುತಿ ಸೇರಿದಾಗ, ದೇವತಾ ಮನುಷ್ಯ ಹಾಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ನಟಿ ಗೀತಾ ಸೈನಿಸಿಕೊಳ್ತಾರೆ. ನಂತರ ಗೀತಾ ಸ್ವಲ್ಪ ವರ್ಷ ಕನ್ನಡ ಇಂಡಸ್ಟ್ರಿಯಿಂದ ಬ್ರೇಕ್ ತೆಗೆದುಕೊತಾರೆ. ನಂತರ ಸ್ವಲ್ಪ ಕಾಲದ ನಂತರ ಪೋಷಕ ಪಾತ್ರಗಳಲ್ಲಿ ಕೂಡ ನಟನೆಯನ್ನ ಮಾಡ್ತಾರೆ. ಹೀಗೆ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾರೆ. ಆಗಿನ 80-90ರ ದಶಕದಲ್ಲಿ ಕೆಲವರಿಗೆ ನಟಿ ಗೀತಾ ಫೇವರೇಟ್ ಹೀರೋಯಿನ್ ಆಗ್ತಾರೆ. ಯಾಕೆಂದ್ರೆ ನಟಿ ಗೀತಾ ತಮ್ಮ ನಟನೆಯ ಮೂಲಕ ಛಾಪನ್ನ ಮೂಡಿಸಿದ್ರು. ಮುಖದಲ್ಲಿನ ಆ ಸೌಂದರ್ಯ, ಆ ಮುಗ್ಧತೆ ಮತ್ತು ಸುಂದರವಾಗಿದ್ದಂತಹ ಮುಖ, ಕಳೆ ಕಟ್ಟಿದಂತಹ ಮುಖ ಇರುತ್ತೆ. ಹೀಗಾಗಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಅಷ್ಟರ ಮಟ್ಟಿಗೆ ಇವರ ಮುಖದಲ್ಲಿ ಕಳೆ ಇತ್ತು. ನಟಿ ಗೀತಾ ಪಂಚಭಾಷಾ ನಟಿ ಕೂಡ ಆಗಿದ್ರು. ಕನ್ನಡವನ್ನ ಹೀಗಿದ್ರು ಕೂಡ ಅಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗಾಗಿ ಎಲ್ರು ಕೂಡ ಇವ್ರನ್ನ ಕನ್ನಡತಿ ಅಂತಾನೆ ಅಂದ್ಕೊಂಡಿದ್ರು. ಒಂದ್ ವಿಚಾರ, ಎಷ್ಟು ನಟಿಯರು ಕನ್ನಡ ಚಿತ್ರರಂಗದಿಂದ ಮುಂದೆ ಬಂದ್ರು ಕೂಡ ಬೇರೆ ಭಾಷೆಗಳಲ್ಲಿ ಅವಕಾಶ ಅನ್ನೋದು ಸಿಕ್ಕಾಗ ಬೇರೆ ಚಿತ್ರರಂಗಕ್ಕೆ ಹೋಗಿ ಕನ್ನಡವನ್ನೇ ಮರೆತು ಬಿಡ್ತಾರೆ. ಆದ್ರೆ ಗೀತಾ ಕನ್ನಡ ಅಭಿಮಾನವನ್ನ ನೋಡಿದ್ರೆ ಕನ್ನಡಕ್ಕೆ ದ್ರೋಹ ಮಾಡುವವರ ತಲೆ ಮೇಲೆ ಹೊಡೆದಂತಿದೆ. ಹಾಗಾಗಿ 80-90ರ ದಶಕದಲ್ಲಿ ನಟಿ ಗೀತಾ ಎಲ್ರಿಗೂ ಇಷ್ಟವಾಗಿದ್ರು. ಏನು ಹೀಗೆ ಕನ್ನಡ ಮಾತ್ರ ಅಲ್ಲದೆ ಬೇರೆ ಭಾಷೆಗಳಲ್ಲೂ ನಟಿಸ್ತಾ ಪಂಚಭಾಷಾ ನಟಿಯಾಗಿ ಬಹು ಬೇಡಿಕೆಯ ನಟಿ ಆಗ್ತಾರೆ. ನಂತರ 1997ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅದು ಅವರು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಒಬ್ಬರನ್ನ ಮದುವೆ ಆಗ್ತಾರೆ. ಇವರು ಮದುವೆಯಾಗಿದ್ದು ನ್ಯೂ ಜೆರ್ಸಿಯಲ್ಲಿ. ಮದುವೆಯಾದ ನಂತರ ಸಿನಿಮಾ ರಂಗದಿಂದ ಲಾಂಗ್ ಗ್ಯಾಪ್ ಅನ್ನ ತೆಗೆದುಕೊಂಡು ನಂತರ ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ತಾರೆ. ವಿದೇಶದಲ್ಲಿ ಇವರ ಜೀವನ ತುಂಬಾನೇ ಐಷಾರಾಮಿ ಜೀವನ. ಗಂಡನಿಗೆ ಕೈ ತುಂಬಾ ಸಂಬಳ, ಬಂಗ್ಲೆ ಎಲ್ಲ ಇದ್ರೂ ಕೂಡ ನಟಿಗೆ ಆಗಾಗ ಒಂದು ಸಮಸ್ಯೆ ಕಾಡ್ತಾ ಇತ್ತು.
ಆದ್ರೂ ಕೂಡ ನಟಿ ಗೀತಾ ಅವರು ಯಾವುದಕ್ಕೂ ಕೂಡ ಯೋಚಿಸುವಂತೆ ಇರಲಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ನಂತರ ಮಕ್ಕಳು ಕೂಡ ಆಗ್ತಾರೆ. ಮಕ್ಕಳ ಜೊತೆ ಕಾರು, ಬಂಗಲೆ, ಆಳು ಕಾಳು ಎಲ್ಲ ಕೂಡ ಒಳ್ಳೆ ಲೈಫ್ ಅನ್ನ ನಟಿ ಗೀತಾ ಲೀಡ್ ಮಾಡ್ತಾ ಇದ್ರು. ಆದ್ರೆ ಒಂದು ಸಣ್ಣ ಸಮಸ್ಯೆ ಅವರನ್ನ ಕಾಡುತ್ತೆ. ಎಲ್ಲವೂ ಕೂಡ ಇದೆ, ಹಣ, ಬಂಗ್ಲೆ ಎಲ್ಲ ಕೂಡ ಇದೆ. ಆದ್ರೆ ಮನೆ ಬಾಗಿಲಿಗೆನೆ ಎಲ್ಲವೂ ಕೂಡ ಬೇಕು ಅಂದ್ರೆ ಬರುತ್ತೆ. ಆದ್ರೂ ಕೂಡ ಒಂದು ಸಣ್ಣ ಸಮಸ್ಯೆ ಕಾಡ್ತಾ ಇರುತ್ತೆ. ಅದೇನಪ್ಪಾ ಅಂತ ಅಂದ್ರೆ ಅದೇ ನಮ್ಮಲ್ಲಿ ಆ ನೆಮ್ಮದಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಆ ನೆಮ್ಮದಿ ವಿದೇಶದಲ್ಲಿ ಸಿಗ್ತಾ ಇರ್ಲಿಲ್ಲ. ಆಗ ಅವರು ಅಂದ್ಕೊಂಡ್ರು, ನಾನು ನನ್ನ ತಾಯ್ನಾಡಿಗೆ ಹೋಗಿ ಅಲ್ಲಿಯ ಕಂಪನ್ನ ಸವಿಬೇಕು, ಸಂತೋಷವನ್ನ ಪಡಿಬೇಕು ಅಂತ ಅಂದ್ಕೊಂಡ್ರು. ನಂತರ ಗಂಡನನ್ನ ಒಪ್ಪಿಸಿ ಅಲ್ಲಿನ ಕಾರು, ಬಂಗಲೆ, ಐಷಾರಾಮಿ ಜೀವನ ಬಿಟ್ಟು ತನ್ನ ತಾಯ್ನಾಡಿಗೆ ಅಂದ್ರೆ ಚೆನ್ನೈಗೆ ಬಂದು ವಾಸ ಮಾಡ್ತಾರೆ ನಟಿ ಗೀತಾ. ಮತ್ತೆ ಹಾಗಾಗಿ ಹಿಂದೆ ತಿರುಗಿ ಮತ್ತೆ ಸಿನಿಮಾ ರಂಗಕ್ಕೆ ಕೂಡ ಎಂಟ್ರಿ ಕೊಡ್ತಾರೆ. ಆದ್ರೆ ಇವರಿಗೆ ಹೀರೋಯಿನ್ ಆಗಿ ಯಾವುದೇ ಚಾನ್ಸ್ ಸಿಗೋದಿಲ್ಲ. ಯಾಕಂದ್ರೆ ಕಾರಣ ಇವರಿಗೆ ಮದ್ವೆ ಆಗಿದೆ, ಮಕ್ಕಳಾಗಿದೆ, ಹಾಗೆ ವಯಸ್ಸು ಕೂಡ ಆಗಿದೆ, ವಯಸ್ಸು ಕೂಡ ದಾಟಿದೆ. ಅಷ್ಟು ಮಾತ್ರ ಅಲ್ಲ, ಸಿನಿಮಾ ಬದುಕಿನಲ್ಲಿ ಕೂಡ ಲಾಂಗ್ ಗ್ಯಾಪ್ ಆಗಿದ್ದು, ಹೀಗಾಗಿ ಇವರಿಗೆ ಹೀರೋಯಿನ್ ಅವಕಾಶಗಳು ಸಿಗಲ್ಲ, ಪೋಷಕ ಪಾತ್ರಗಳು ಸಿಗುತ್ತೆ. ಮತ್ತೆ ತೆಲುಗು, ತಮಿಳು, ಮಲಯಾಳಂನಲ್ಲಿ ಆಕ್ಟಿವ್ ಆಗ್ತಾರೆ. ಆದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಕನ್ನಡ ಕಾರ್ಯಕ್ರಮವೊಂದರಲ್ಲಿ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ನಟಿ ಗೀತಾ ಅಣ್ಣಾವರ ಜೊತೆ, ಅಂಬರೀಶ್ ಅವರ ಜೊತೆ, ಶಂಕರ್ ನಾಗ್ ಅವರ ಜೊತೆ ನಟಿಸಿದ್ರು. ಹಾಗೇನೆ ಒಂದು ಟಾಪ್ ನಟಿ ಅನ್ನುವಂತಹ ಪಟ್ಟವನ್ನ ಕೂಡ ಮುಡಿಗೇರಿಸಿಕೊಂಡಿದ್ರು. ನಟಿ ಕನ್ನಡದಲ್ಲಿ ನಟಿಸುವ ಹಂಬಲ ಗೀತಾ ಅವರಿಗೆ ಇತ್ತು. ಬೇರೆ ಬೇರೆ ಭಾಷೆಗಳಲ್ಲಿ ಹೆಚ್ಚಾಗಿ ಅವಕಾಶ ಬರ್ತಾ ಇದ್ವು. ಆದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಇರಲಿಲ್ಲ. ಕೊನೆಗೂ ನಟಿ ಗೀತಾ ತಮ್ಮ ತಾಯ್ನಾಡಿನಲ್ಲಿ ನೆಮ್ಮದಿಯ ಜೀವನವನ್ನ ಕಂಡುಕೊಂಡು ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿ ಇದ್ದಾರೆ. ಇದು ನಟಿ ಗೀತಾ ಅವರ ಸಿನಿ ಜರ್ನಿ ಮತ್ತು ಲವ್ ಸ್ಟೋರಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.